ಎಲ್ರಿಗೂ ನಮಸ್ಕಾರ. ನಾನಿವತ್ತು ಈ ವಿಡಿಯೋದಲ್ಲಿ ಸೆಕೆಂಡ್ ಇಯರ್ GNM ಸ್ಟೂಡೆಂಟ್ಸ್ಗೆ ಎಷ್ಟು ಸಬ್ಜೆಕ್ಟ್ಸ್ ಇರುತ್ತೆ ಮತ್ತು ಎಷ್ಟು ಪೇಪರ್ಸ್ನ ನಾವು ಫೈನಲ್ ಎಕ್ಸಾಮ್ಗೆ ಬರಿತೀವಿ ಮತ್ತು ಎಷ್ಟು ಫೈಲ್ನ ಮೇಂಟೈನ್ ಮಾಡ್ತೀನಿ, ಆ ಸಬ್ಜೆಕ್ಟ್ಸ್ಗಳು ಯಾವ್ಯಾವು ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಮೊದಲನೆಯದಾಗಿ ನಮಗೆ MSN 1 ಅಂತ ಒಂದು ಸಬ್ಜೆಕ್ಟ್ ಇರುತ್ತೆ. MSN 1 ಮೀನ್ಸ್ ಮೆಡಿಕಲ್ ಸರ್ಜಿಕಲ್ ನರ್ಸಿಂಗ್ 1 ಅಂತ. ಎರಡನೆಯದಾಗಿ MSN 2 ಸೇಮ್ MSN 1 ಥರನೇ, ಅಂದರೆ ಮೆಡಿಕಲ್ ಸರ್ಜಿಕಲ್ ನರ್ಸಿಂಗ್ 2 ಅಂತ. ಮತ್ತು MHN ಅಂತ ಮೆಂಟಲ್ ಹೆಲ್ತ್ ನರ್ಸಿಂಗ್ ಅಂತ, CHN ಅಂತ ಚೈಲ್ಡ್ ಹೆಲ್ತ್ ನರ್ಸಿಂಗ್ ಅಂತ. ಟೋಟಲ್ 4 ಸಬ್ಜೆಕ್ಟ್ಸ್ ಇರುತ್ತೆ. ಫೈನಲ್ ಎಕ್ಸಾಮ್ಗೆ 4 ಸಬ್ಜೆಕ್ಟ್ಸ್ ಬರಿತೀವಿ ಥಿಯರಿ ಪೇಪರ್ಸ್ನ. ಆದರೆ ಪ್ರಾಕ್ಟಿಕಲ್ ಮಾತ್ರ 3 ಇರುತ್ತೆ. ನಾವು ಪ್ರಾಕ್ಟಿಕಲ್ಗೆ 3 ಫೈಲ್ನ ಮೇಂಟೈನ್ ಮಾಡಬೇಕಾಗುತ್ತೆ. MSN 1 MSN 2 ಎರಡೂ ಸೇರಿ 1 ಫೈಲ್, ಮತ್ತು CHN 1 ಫೈಲ್ ಮತ್ತು MHN 1 ಫೈಲ್. ಆಮೇಲೆ ವೈವಾ ಬುಕ್ ತೊಗೊಂಡೋಗ್ಬೇಕಾಗುತ್ತೆ. ಆಮೇಲೆ ಥಿಯರಿ ಎಕ್ಸಾಮ್ ಆದಮೇಲೆ ಪ್ರಾಕ್ಟಿಕಲ್ ಅವರು ಅನೌನ್ಸ್ ಮಾಡ್ತಾರೆ ಡೇಟ್ನೆಲ್ಲ. ಟೋಟಲ್ ನಮ್ಗೆ ಇವಾಗ 4 ಸಬ್ಜೆಕ್ಟ್ಸ್ ಇರುತ್ತೆ ಮತ್ತು 4 ಪೇಪರ್ಸ್ನ ಬರಿತೀವಿ. ಫೈಲ್ 3 ಇರುತ್ತೆ, 3 ಪ್ರಾಕ್ಟಿಕಲ್ನ ಅಟೆಂಡ್ ಮಾಡ್ತೀವಿ. ಈ ಸಣ್ಣ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.